ಹಂಪಿ ಎಂದರೆ ಕಲ್ಲುಗಳೇ ಕತೆ ಹೇಳುವ ಶಿಲ್ಪಕಲೆಗಳ ಜೀವಂತ ಕಾವ್ಯ ಎಂದೇ ಖ್ಯಾತಿಯಾಗಿರುವ ವಿಜಯನಗರ ಸಾಮ್ರಾಜ್ಯದ ಹೆಮ್ಮೆಯ ಬೀಡು. ರಾಮಾಯಣದ ಕಿಷ್ಕಿಂಧೆಯಿಂದ ಹಿಡಿದು ಶ್ರೀ ಕೃಷ್ಣದೇವರಾಯನ ಸುವರ್ಣಯುಗದವರೆಗೂ ಇಲ್ಲಿನ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ರೋಚಕ ಇತಿಹಾಸ ಅಡಗಿದೆ. South girl. We visited 14 countries. 14 different countries. So But this is like one of the richest. I mean, India. by all means, I am telling you. By all means, it's not like say you take food, money, you take say culture, you take food, you take clothes, take whatever the segment. Everywhere we are. So every state in India has a different fabric also. Like clothes, he said, right? They have a different weaving pattern. They have a different silk. So everything is different for every state or every. It is different everywhere actually, but India is very beautiful country. Even I don't have any Very well regret put. that I have not visited any other country Exactly. actually. But at least first, being a Kannadiga and as Indian, I should visit our India first. Yeah, correct, right? So many people actually they always plan to be like outside. But first No, of no, all, no, no. No, that is there is different. no meaning in it. We have so much to explore in our At India. least around us actually. If Too it is much. not the other country or other state, at least around us. See, I am already 32 years now. I have never been to Hampi. This is the first time I am here. You're local here. Local Kannadigas. here. Yeah. That's what We I went to Ellora, Maharashtra. Ellora Ajanta is there. No? Okay. Same Ajanta condition. Ellora. It's We in went last Maharashtra, but December. we went last December. Exactly. This That's will how happen. happens. Like we basically ignore. Yes, yes. It's just close by. Anytime we can go. We never go. Never go. Exactly. That's what we have. Yeah. This time we make it very clear. ಕೃಷ್ಣ ದೇವಾಲಯದ ಕಥೆಯು ಕೇವಲ ಭಕ್ತಿಯ ಸಂಕೇತವಷ್ಟೇ ಅಲ್ಲ, ಇದು ಐತಿಹಾಸಿಕ ವಿಜಯದ ಸಂಕೇತವೂ ಹೌದು. ಈ ಭವ್ಯ ದೇವಾಲಯವನ್ನು ಕ್ರಿಸ್ತಶಕ 1513ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಚಕ್ರವರ್ತಿಯಾದ ಶ್ರೀ ಕೃಷ್ಣದೇವರಾಯರು ನಿರ್ಮಿಸಿದರು. ಉದಯಗಿರಿಯ ದಂಡಯಾತ್ರೆಯ ಸಮಯದಲ್ಲಿ ಚಕ್ರವರ್ತಿಗೆ ಬಾಲಕೃಷ್ಣನ ಸುಂದರವಾದ ಮತ್ತು ಪವಿತ್ರವಾದ ವಿಗ್ರಹವೊಂದು ದೊರೆಯಿತು. ಆ ವಿಗ್ರಹವನ್ನು ತನ್ನ ರಾಜಧಾನಿಯಾದ ಹಂಪಿಗೆ ತಂದು ಅದನ್ನು ಪ್ರತಿಷ್ಠಾಪಿಸಿ ಗೌರವಿಸಲು ಈ ಭವ್ಯವಾದ ದೇವಾಲಯವನ್ನು ನಿರ್ಮಿಸಿದರು. ಹಂಪಿಗೆ ಭೇಟಿ ನೀಡುವ ಪ್ರತಿಯೊಬ್ಬ ಪ್ರವಾಸಿಗರನ್ನು ಬೆರಗುಗೊಳಿಸುವ ಅದ್ಭುತ ಕಲಾಕೃತಿ ಈ ಉಗ್ರ ನರಸಿಂಹ. ಇದರ ಹಿಂದಿನ ಇತಿಹಾಸ ಅತ್ಯಂತ ರೋಚಕ ಹಾಗೂ ಕೊಂಚ ನೋವಿನಿಂದ ಕೂಡಿದೆ. ಇದು ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಆದರೆ ಇದಕ್ಕೆ ಅಂದರೆ ಈ ದೇವಸ್ಥಾನಕ್ಕೆ ಇಲ್ಲಿ ಏನು ನೀವು ನೋಡ್ತೀರಾ ಇದಕ್ಕೆ ಉಗ್ರ ನರಸಿಂಹ ಅಂತ ಕರೀತಾರೆ. ಯಾಕೆ ಅಂದರೆ ನರಸಿಂಹನ ಪಕ್ಕ ಇದ್ದ ಲಕ್ಷ್ಮಿಯ ವಿಗ್ರಹ ನಾಶ ಆದಮೇಲೆ ಜನಗಳಿಗೆ ಈ ನರಸಿಂಹನ ದೊಡ್ಡ ಕಣ್ಗಳು ಮತ್ತು ಮುಖಭಾವನೆ ಕೋಪದಿಂದ ಕೂಡಿತ್ತಂತೆ.
ಹಾಗಾಗಿ ಜನ ಈ ಸ್ಟ್ಯಾಚ್ಯೂನ ಇದು ಏನು ಕಾಣಿಸ್ತಿದೆ ಅದನ್ನು ಲಕ್ಷ್ಮೀ ನರಸಿಂಹ ಬದಲು ಉಗ್ರ ನರಸಿಂಹ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಕೃಷ್ಣ ಭಟ್ಟ ಎಂಬ ನುರಿತ ಬ್ರಾಹ್ಮಣ ಶಿಲ್ಪಿಯು ಒಂದೇ ಬೃಹತ್ ಕಲ್ಲಿನಲ್ಲಿ ಈ ಸಂಪೂರ್ಣ ಮೂರ್ತಿಯನ್ನು ಅತ್ಯಂತ ಸುಂದರವಾಗಿ ಕೆತ್ತಿದರು. ಇಂದಿಗೆ ಇದು ಉಗ್ರ ನರಸಿಂಹ ಎಂದು, ಮೂಲತಃ ಇದು ಲಕ್ಷ್ಮೀ ನರಸಿಂಹನ ವಿಗ್ರಹವಾಗಿತ್ತು. ನನಗಿಲ್ಲೊಬ್ರು ಈಗ ಲೋಕಲೇಟ್ ಹೇಳಿದ್ರು, ಇಲ್ಲ ಅಂದಿದ್ರೆ ಈ ವಿಷಯ ನನಗೆ ಸಹ ಗೊತ್ತಾಗ್ತಿರ್ಲಿಲ್ಲ. ಲಕ್ಷ್ಮಿಯ ವಿಗ್ರಹ ನಾಶ ಆದಮೇಲೂ ಕೂಡ ಲಕ್ಷ್ಮಿ ಕೈ ಮಾತ್ರ ನರಸಿಂಹನ ಸೊಂಟದಿಂದ ಅಲ್ಲಿ ಕಾಣಿಸುತ್ತಂತೆ. ಮೋಸ್ಟ್ಲಿ ತುಂಬ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಮೋಸ್ಟ್ಲಿ ನಂಗೆ ಅನಿಸುತ್ತೆ ಅಲ್ಲಿ ಭುಜದ ಹತ್ರ ಬಂದಿದೆಯಲ್ಲ ಅದು ಇರ್ಬೋದು ಅಂತ. ಅದೊಂದು ಇದ್ರದ್ದು ವಿಶೇಷತೆ ಅಂತ ಹೇಳ್ತಾರೆ. ಬಡವಿ ಎಂದರೆ ಬಡ ಮಹಿಳೆ. ಶಿವನ ಪರಮ ಭಕ್ತೆಯಾಗಿದ್ದ ಒಬ್ಬ ಬಡ ರೈತ ಮಹಿಳೆ ತನ್ನ ಇಷ್ಟಾರ್ಥ ಸಿದ್ಧಿಗಾಗಿ ಅಥವಾ ತನ್ನ ಭಕ್ತಿಯ ಕಾಣಿಕೆಯಾಗಿ ಈ ಬೃಹತ್ ಶಿವಲಿಂಗವನ್ನು ನಿರ್ಮಿಸಿದಳಂತೆ. ಹಾಗಾಗಿಯೇ ಇದಕ್ಕೆ ಬಡವಿಲಿಂಗ ಎಂಬ ಹೆಸರು ಬಂತು. ಇನ್ನೊಂದು ವಿಸ್ಮಯವೇನೆಂದರೆ 365 ದಿನಗಳ ಕಾಲ ಶಿವಲಿಂಗದ ಪೀಠ ಸದಾ ನೀರಿನಿಂದ ಆವೃತ್ತಿಯಾಗಿರುತ್ತದೆ. ತುಂಗಾಭದ್ರ ನದಿಯಿಂದ ಬರುವ ಕಾಲುವೆಯೊಂದು ಈ ಗರ್ಭಗುಡಿಯ ಮೂಲಕ ಹರಿಯುವಂತೆ ಅಂದಿನ ತಂತ್ರಜ್ಞರು ಅತ್ಯಂತ ವೈಜ್ಞಾನಿಕವಾಗಿ ವಿನ್ಯಾಸಗೊಳಿಸಿದ್ದಾರೆ. ಇದು ಕಡಲೆಕಾಳು ಗಣೇಶ. ಈ ಗಣೇಶನ ಹೊಟ್ಟೆ ಕಡಲೆಕಾಳಿನ ಆಕಾರದಲ್ಲಿರೋದ್ರಿಂದ ಇದಕ್ಕೆ ಕಡಲೆಕಾಳು ಗಣೇಶ ಅಂತ ಕರೀತಾರೆ. ಇದು 15 ಅಡಿ ಎತ್ತರವಿದೆ ಮತ್ತು ಹಂಪಿಯಲ್ಲಿರೋ ದೊಡ್ಡ ಗಣೇಶ ಮೂರ್ತಿಗಳಲ್ಲಿ ಇದು ಒಂದಾಗಿದೆ. ಮತ್ತು ಇದು ಏಕಶಿಲಾ ಕಲ್ಲಿನಿಂದ ಮಾಡಿರೋವಂಥ ಗಣೇಶ. ಕಡಲೆಕಾಳು ಗಣೇಶನ ವಿಗ್ರಹದಷ್ಟೇ ನಮ್ಮ ಗಮನ ಸೆಳೆಯುವುದು ಅದರ ಮುಂಭಾಗದಲ್ಲಿ ನಿರ್ಮಿಸಿರುವ ಸುಂದರವಾದ ತೆರೆದ ಮಂಟಪ. ಈ ಮಂಟಪದ ಪ್ರತಿಯೊಂದು ಕಂಬಗಳ ಮೇಲೂ ಪೌರಾಣಿಕ ಕಥೆಗಳು, ಕುದುರೆ ಸವಾರರು ಮತ್ತು ದೇವಾನುದೇವತೆಗಳ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳಿವೆ. ಇದು ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ದ್ರಾವಿಡ ವಾಸ್ತುಶಿಲ್ಪಕ್ಕೆ ಕನ್ನಡಿಯಾಗಿದೆ. ಈ ಗಣೇಶನ ಹೊಟ್ಟೆಯು ಸ್ವಲ್ಪ ದುಂಡಾಗಿದ್ದು ಸಾಸಿವೆ ಕಾಳಿನ ಆಕಾರವನ್ನು ಹೋಲುತ್ತದೆ. ಆದ್ದರಿಂದ ಇದನ್ನು ಸಾಸಿವೆ ಕಾಳು ಗಣೇಶ ಎಂದು ಕರೆಯುತ್ತಾರೆ. ಗಣೇಶನು 4 ಕೈಗಳನ್ನು ಹೊಂದಿದ್ದು ಪಾಶ, ಅಂಕುಶ, ದಂತ ಮತ್ತು ಮೋದಕವನ್ನು ಹಿಡಿದಿದ್ದಾನೆ. ಈ ಮೂರ್ತಿಯಲ್ಲಿ ಗಮನಿಸಲೇಬೇಕಾದ ಒಂದು ಮುಖ್ಯ ಅಂಶವೇನೆಂದರೆ ಗಣೇಶನ ಹೊಟ್ಟೆಗೆ ಕಟ್ಟಿರುವ ಹಾವು. ಕಥೆಯ ಪ್ರಕಾರ ಒಮ್ಮೆ ಗಣೇಶನು ಕಡುಬು ಮತ್ತು ಮೋದಕಗಳನ್ನು ಅತಿಯಾಗಿ ತಿಂದುಬಿಡುತ್ತಾನೆ. ಆಗ ತನ್ನ ಹೊಟ್ಟೆ ಒಡೆದು ಹೋಗಬಹುದು ಎಂಬ ಭಯದಿಂದ ಹಾವನ್ನು ಹೊಟ್ಟೆಗೆ ಬಿಗಿಯಾಗಿ ಕಟ್ಟಿಕೊಳ್ಳುತ್ತಾನೆ. ಆ ಹಾವಿನ ಕೆತ್ತನೆಯನ್ನು ಈ ಮೂರ್ತಿಯ ಹೊಟ್ಟೆಯ ಮೇಲೆ ಕಾಣಬಹುದು. ಮೂರ್ತಿಯ ಹಿಂಭಾಗಕ್ಕೆ ಹೋಗಿ ನೋಡಿದರೆ ತಾಯಿ ಪಾರ್ವತಿಯು ಗಣೇಶನನ್ನು ಹಿಂದಿನಿಂದ ತಬ್ಬಿ ತೊಡೆಯ ಮೇಲೆ ಕೂರಿಸಿಕೊಂಡಿರುವ ಅದ್ಭುತವಾದ ಕೆತ್ತನೆ ಕಾಣುತ್ತದೆ. ಮುಂಭಾಗದಿಂದ ಬೃಹತ್ ಗಣೇಶನಾಗಿ ಕಾಣುವ ಮೂರ್ತಿ ಹಿಂಭಾಗದಿಂದ ತಾಯಿಯ ಮಡಿಲಲ್ಲಿ ಕುಳಿತ ಮುದ್ದಾದ ಮಗುವಿನಂತೆ ಭಾಸವಾಗುತ್ತದೆ.
ಜಗತ್ತಿನಲ್ಲಿ ಇಂತಹ ವಾಸ್ತುಶಿಲ್ಪ ಬೇರೆಲ್ಲೂ ಕಾಣಸಿಗುವುದು ಬಹಳ ವಿರಳ. ಇದೊಂದು ಕೇವಲ ಸಾಮಾನ್ಯ ಮಂಟಪವಾಗಿರಲಿಲ್ಲ. ಬದಲಾಗಿ ಹೇಮಕೂಟ ಬೆಟ್ಟದ ದೇವಾಲಯಗಳ ಸಂಕೀರ್ಣಕ್ಕೆ ಇದೊಂದು ಭವ್ಯವಾದ ಹೆಬ್ಬಾಗಿಲಾಗಿ ಕಾರ್ಯನಿರ್ವಹಿಸುತ್ತಿತ್ತು. ದೂರದ ಊರುಗಳಿಂದ ವಿರೂಪಾಕ್ಷನ ದರ್ಶನಕ್ಕೆ ಬರುತ್ತಿದ್ದ ಯಾತ್ರಿಕರು ಮತ್ತು ಸಾಧು ಸಂತರು ಪ್ರಯಾಣದ ಆಯಾಸ ಕಳೆದುಕೊಳ್ಳಲು ಈ ಮಂಟಪವನ್ನು ವಿಶ್ರಾಂತಿ ತಾಣವಾಗಿ ಬಳಸುತ್ತಿದ್ದರು. ಸೈನಿಕರು ಮತ್ತು ಕಾವಲುಗಾರರು ಇಡೀ ಹಂಪಿ ನಗರದ ಮೇಲೆ ನಿಗಾ ಇಡಲು ಈ 2 ಅಂತಸ್ತಿನ ಮಂಟಪವನ್ನು ವೀಕ್ಷಣಾ ಗೋಪುರದಂತೆಯೂ ಬಳಸುತ್ತಿದ್ದರು. ಈ ಗುಡಿಯು ವಿಜಯನಗರ ಸಾಮ್ರಾಜ್ಯದ ಆರಂಭಿಕ ದಿನಗಳಲ್ಲಿ ಅಥವಾ ಅದಕ್ಕೂ ಸ್ವಲ್ಪ ಮುಂಚೆ ನಿರ್ಮಾಣವಾಗಿರಬಹುದು. ಹಂಪಿಯ ಇತರ ಬೃಹತ್ ಸ್ಮಾರಕಗಳಿಗೆ ಹೋಲಿಸಿದರೆ ಇದು ಚಿಕ್ಕದಾಗಿದ್ದರೂ ತನ್ನ ಅದ್ಭುತವಾದ ವಾಸ್ತುಶಿಲ್ಪದಿಂದ ಗಮನ ಸೆಳೆಯುತ್ತದೆ. ಈ ಪ್ರಸನ್ನ ಆಂಜನೇಯ ಗುಡಿಯು ಸಾಮಾನ್ಯ ಜನರ ಶುದ್ಧ ಭಕ್ತಿಗೆ ಮತ್ತು ಸರಳತೆಗೆ ಕನ್ನಡಿಯಾಗಿದೆ. ಈ ಗುಡಿಯ ಅತ್ಯಂತ ದೊಡ್ಡ ವಿಶೇಷತೆ ಮತ್ತು ಸೌಂದರ್ಯ ಅಡಗಿರುವುದು ಗುಡಿಯ ಪಕ್ಕದಲ್ಲೇ ಬೆಳೆದು ನಿಂತಿರುವ ದೇವಕಣಗಿಲೆ ಮರದಲ್ಲಿ. ಗುಡಿಯೇ ನಿಂತಿರುವ ಅದೇ ಕಲ್ಲಿನ ಪೀಠದ ಮೇಲೆ ಬೆಳೆದಿರುವ ಈ ಮರವು ಗುಡಿಗೆ ಒಂದು ನೈಸರ್ಗಿಕವಾದ ಮತ್ತು ದೈವಿಕವಾದ ಕಳೆಯನ್ನು ನೀಡಿದೆ. ಹಂಪಿಯ ಹೆಸರೆತ್ತಿದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರುವುದು ಆಗಸವನ್ನೇ ಚುಂಬಿಸುವಂತಿರುವ ವಿರೂಪಾಕ್ಷ ದೇವಾಲಯದ ಬೃಹತ್ ರಾಜಗೋಪುರ. ಈ ದೇವಾಲಯ ನಿರ್ಮಾಣವಾಗುವುದಕ್ಕೂ ಮುನ್ನವೇ ಅಸ್ತಿತ್ವದಲ್ಲಿದ್ದ ಹಂಪಿಯ ಅತ್ಯಂತ ಹಳೆಯ ಗುಡಿಗಳಲ್ಲಿ ಒಂದೇ ಈ ಮೂಲ ವಿರೂಪಾಕ್ಷ ದೇವಾಲಯ. ಪಾರ್ವತಿಯ ತಪಸ್ಸಿಗೆ ಒಲಿದು ಶಿವನು ವಿರೂಪಾಕ್ಷನಾಗಿ ಪ್ರತ್ಯಕ್ಷನಾದ ಪವಿತ್ರ ಜಾಗವಿದು ಎಂಬ ನಂಬಿಕೆ ಇದೆ. ಈ ವಿರೂಪಾಕ್ಷ ದೇವಾಲಯ ನಿರ್ಮಾಣವಾಗುವುದಕ್ಕೂ ಮುನ್ನ ಪರಶಿವನ ಮೂಲ ಆರಾಧನೆ ನಡೆಯುತ್ತಿದ್ದುದು ಇದೇ ಪುರಾತನ ಗುಡಿಯಲ್ಲಿ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಇದು ಮೂಲ ವಿರೂಪಾಕ್ಷ ದೇವಸ್ಥಾನ. ಮೊದಲಿಗೆ ಇಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡಿದ್ರಂತೆ. ಆಮೇಲೆ ಇವಾಗ ಏನು ನಾವು ಮೇನ್ ವಿರೂಪಾಕ್ಷ ದೇವಸ್ಥಾನ ಅಂತ ನೋಡ್ತೀವೋ ಅಲ್ಲಿ ಶಿವ ಉದ್ಭವ ಆಗಿರೋದು. ಇಲ್ಲಿನ ಮೂಲ ವಿರೂಪಾಕ್ಷ ದೇವರು ಆ ದೇವರಿಗೆ ಶಕ್ತಿ ತುಂಬಿದ್ರಂತೆ. ಪುರಾಣಗಳ ಪ್ರಕಾರ ಪರಶಿವನು ಪಾರ್ವತಿಯ ತಪಸ್ಸಿಗೆ ಒಲಿದು ಅವಳನ್ನು ವಿವಾಹವಾಗಲು ಒಪ್ಪಿದಾಗ ದೇವತೆಗಳು ಸಂತೋಷದಿಂದ ಆಕಾಶದಿಂದ ಚಿನ್ನದ ಮಳೆಯನ್ನು ಸುರಿಸಿದರಂತೆ. ಹಾಗಾಗಿ ಈ ಬೆಟ್ಟಕ್ಕೆ ಹೇಮಕೂಟ ಎಂಬ ಹೆಸರು ಬಂದಿದೆ. ಇಲ್ಲಿ 9ರಿಂದ 14ನೇ ಶತಮಾನದ ಹಲವು ಪುರಾತನ ಶೈವ ದೇವಾಲಯಗಳಿವೆ. ಬೆಳಗಿನ ಸೂರ್ಯೋದಯ ಮತ್ತು ಸಂಜೆಯ ಸೂರ್ಯಾಸ್ತವನ್ನು ಕಣ್ತುಂಬಿಕೊಳ್ಳಲು ಇದು ಹೇಳಿ ಮಾಡಿಸಿದ ಜಾಗ.
ಟೇಸ್ಟ್ ನೋಡ್ತೀಯಾ? ಹಾಂ, ಉಪ್ಪು ಖಾರ ಕರೆಕ್ಟ್ ಇದೆಯಾ ಅಂತ? ಉಪ್ಪು ಹಾಕ್ಬೇಕಾ ಸ್ವಲ್ಪ? ತಿನ್ಬೇಡ. ತಿನ್ಬಿಡ? ಏನು ಬೇಡ ಹಾಗಾದ್ರೆ? ಖಾರ ಸ್ವಲ್ಪ ಕಮ್ಮಿ ಇದೆ, ಸಾಕಾದ್ರು. ಹಾಕೊಂಡ್ರೆ ಹಾಕ್ತೀನಿ ಸ್ವಲ್ಪ ಖಾರ. ಬೇಡ ಬೇಡ ಸಾಕಾದ್ರು. ಬಿಸಿ ಇದೆಯಲ್ಲ ಅಷ್ಟೇ. ಅವ್ನು ಮಿಕ್ಸ್ಚರ್ ಏನೋ ತಗೊಂಡಿದ್ದಲ್ಲ, ಕಂಟ್ರೋಲಲ್ಲಿ ಬ್ಯಾಗಲ್ಲಿ ಇದ್ದಾವೆ. ಬರೋಣ ಮಿಕ್ಸ್ಚರ್ ಆ ಬ್ಯಾಗಲ್ಲಿ ಇದ್ದಾವೆ, ತಗೊಬಲ್ಲ. ಸತ್ಯ ತಿಂದು ಹೆಂಗಿದೆ ಅಂತ ಹೇಳು. ತಿಂದ್ಬಿಟ್ಟು ಇವಾಗ ಇದನ್ನು ತಿನ್ನೋದು ಅಂತಾರೆ. ಒಂದ್ಸತಿ ಹೇಳು, ನಾನು ಹೆಂಗೆ ಬಿಸಿಬೇಳೆ ಬಾತ್ ಮಾಡಿದೆ ಕತೆನ ಅಂತ. ಏನು ಅಷ್ಟು ಅನ್ನ ಬೇಳೆ ಹಾಕಿ ಕೂಗಿಸ್ಬಿಟ್ಟು ಆಮೇಲೆ ತರಕಾರಿ ಕಟ್ ಮಾಡ್ತಿದ್ದ. ಏನಾಯ್ತು ಗೊತ್ತಾ, ನನ್ನ ತಲೆಯಲ್ಲೆಲ್ಲ ಪೊಂಗಲ್ ಅನ್ನೋ ಥರ ಇದೆ. ಅದಕ್ಕೆ ಬರೀ ಬೇಳೆ ಹಾಕ್ಬಿಟ್ಟು ಅಕ್ಕಿ ಎಲ್ಲ ಹಾಕ್ಬಿಟ್ಟು ಬೇಯಕ್ಕಿಟ್ಟೆ. ಆಮೇಲೆ ಫ್ರಿಜ್ಜೆಲ್ಲ ತೆಗೆದ್ಬಿಟ್ಟು ಕ್ಯಾರೆಟು ಬೀನ್ಸು ಎಲ್ಲ ಎತ್ಕೊಂಡಿದ್ದೀನಿ. ಆದರೆ ಬೇಯಕ್ಕೆ ಇಟ್ಟಿಲ್ಲ. ನೋಡಿದ್ರೆ ಅದು ಬೆಂದಾದ್ಮೇಲೆ ಅದನ್ನ ಒಂದು ಕಡೆ ಬೇರೆ ಕಡೆ ಡಂಪ್ ಮಾಡಿ ಕುಕ್ಕರಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟಿದ್ದೀನಿ, ಅಲ್ಲೇ ಈರುಳ್ಳಿ ಎಲ್ಲ ಹಾಕಿ. ಆಮೇಲೆ ನೋಡ್ತೀನಿ ಕ್ಯಾರೆಟು ಬೀನ್ಸ್ ಇಲ್ಲೇ ಇದೆ. ನಾನು ಕಟ್ ಮಾಡ್ಬೇಕಾದ್ರೆ ಹಂಗೂ ಅಂದ್ಕೊಂಡೆ, ನಿನಗಾದ್ರೂ ಹೇಳ್ಬೇಕನ್ನಿಸ್ಲಿಲ್ಲ. ಲಾಸ್ಟ್ ಟೈಮ್ ಬೇರೆ ಥರ ಮಾಡಿದ್ದಲ್ಲ ಅಂತ ನಾನು ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಬಾಣಲಿಗೆ ಹಾಕಿ ತಿರ್ಗಿ ಅವನು ಒಗ್ಗರಣೆ ಹಾಕಿ. ಕ್ಯಾಪ್ಸಿಕಮ್ ನಡೆಯುತ್ತೆ, ಎಣ್ಣೆಲಿ ಫ್ರೈ ಆಗುತ್ತೆ. ಬಟ್ ಕ್ಯಾರೆಟ್ ಬೀನ್ಸ್ ಎಲ್ಲ ಹೆಂಗೆ ಬೇಯಿಸ್ಲಿ ಬಿಸಿಬೇಳೆ ಬಾತ್ಗೆ? ಸ್ವಲ್ಪನೇ ಎಣ್ಣೆ ಹಾಕೋದಲ್ಲ. ಆಮೇಲೆ ಮತ್ತೆ ಕುಕ್ಕರ್ ಇಟ್ಟು ತರಕಾರಿ ಬೇಯಿಸಿ ಎರಡೆರಡು ಕೆಲಸ. ಇಲ್ಲಿದ್ದು ಅವಾಗ ನಮ್ಮನ್ನು ಮಾತಾಡ್ಸ್ಕೊಂಡು ಹೋದ್ರಲ್ಲ, ಅವರಲ್ಲಿ ಲೈಟ್ ಕೆಳಗಡೆ ಹಾಕೊಂಡಿದ್ದೆ ಗಾಡಿ. ಇದಾರೆ ನಾವು ಹೋಗ್ತೀವಿ. ಇದು ಅವರಲ್ಲ ಇನ್ನೊಂದು ಬಲ್ಲೇರೋ ಇಸ್ಕೊಂಡಿದ್ದ ಚಾಪೆ ಹಾಸ್ಕೊಂಡು ಅವರು ಅಲ್ಲೇ ಲೈಟ್ ಕೆಳಗಡೆ ಮಲ್ಕೊಂಡಿದ್ದಾರಾ? ಗಾಡಿ ಒಳಗೆ ಚಾಪೆ ಹಾಸ್ಕೊಂಡು ಬಂದಿದ್ದಾರೆ. ನನಗೇನು ಅಲ್ಲೇ ಬೇಜಾರಂದರೆ ನಾಳೆ ಮಂಡೇ ಕೆಲಸ ಮಾಡಬೇಕು ಅನ್ನೋದು.
ಏನು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲಪ್ಪ, ಚೆನ್ನಾಗಿದೆ. ಏನು ಡಿಫ್ರೆನ್ಸ್ ಗೊತ್ತಾ, ನನಗೂ ಹಂಗೆ ಅನ್ನಿಸ್ತು. ತೀರಾ ಅಷ್ಟಾಗೇನಿಲ್ಲ, ಚೆನ್ನಾಗಿ. ಎಷ್ಟು ಕಡಿಮೆ ಮಾಡಿದ್ರು ನೋಡು, ಎಷ್ಟು ಅಕ್ಕಿ ಹಾಕಿರೋದು ನೋಡಿದ್ರೆ ಅಷ್ಟೊಂದಾಗಿದೆ. ಈ ಬಿಸಿಬೇಳೆ ಭಾತು ಜಾಸ್ತಿ ಆಗುತ್ತೆ ಸ್ವಲ್ಪ ಮಾಡಿದ್ರು. ಇಬ್ಬರಿಗೆ ಅಡುಗೆ ಮಾಡೋದೇ ಕಷ್ಟ. ಈ ಶೆಕೆಯಲ್ಲಿ ಬಿಸಿ ಬಿಸಿ ತಿನ್ನೋದೇ ಬೇಡ ಅನ್ಸುತ್ತಪ್ಪ. ನನಗೆ ಶೆಕೆ ಆಗ್ತದೆ, ನಾನು ಬಿಸಿ ಬಿಸಿದೆಲ್ಲ ತಿಂತೀನ. ಹಂಪಿ ಮಾರ್ಕೆಟು ಅವಾಗ ವಜ್ರ ವೈಡೂರ್ಯ ಮಾಡ್ತಿದ್ದವರು, ಈಗ ಇಲ್ಲಿ ಜ್ಯೂಸು, ನೀರು, ವಾಟರ್ ಬಾಟ್ಲು, ಮಿಕ್ಸ್ಚರು, ಎಳ್ನೀರು, ನಾವು ವಜ್ರ ವೈಡೂರ್ಯ. ದಿಸ್ ಇಸ್ ಬಿಸ್ನೆಸ್. ನೀನು ಬಂದಿದ್ರು ಕೂಡ ನೀನು ಅಂದರೆ ಇಷ್ಟು ಡೀಟೇಲಾಗಿ ನೋಡಿರಲಿಲ್ಲ. ನಾನು ಆ್ಯಕ್ಚುಲಿ ಹಂಪಿಗೆ ಫಸ್ಟ್ ಟೈಮ್ ಬರ್ತಿರೋದು. ಅಂದರೆ ನಾನು ಏನು ಹೇಳ್ತಾರೆ ಹಾಕಿ ಹಂಪಿ, ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಈ ಸೈಡು ಜಾಸ್ತಿ ಈ ಸೈಡ್ ಬಂದೇ ಇಲ್ಲ ನಾನು. ಆ ಕಡೆ ಹಳೆಬೀಡು, ಬೇಲೂರು, ಹೊರನಾಡು, ಶೃಂಗೇರಿ, ಆಗುಂಬೆ, ಕಳಸ ಅದೆಲ್ಲ ನೋಡಿದ್ದೀನಿ, ಈ ಸೈಡ್ ನೋಡಿರಲಿಲ್ಲ. ಕೈಯಿಂದ ಲಕ್ಷ್ಮಿಯ ಕೈ ನರಸಿಂಹನ ಸೊಂಟದ ಹತ್ರ ಕಾಣಿಸುತ್ತಂತೆ. ಮೋಸ್ಟ್ಲಿ ಕಡಲೆಕಾಳಿನ ಆಕಾರವನ್ನು ತಪ್ಪು ಹೇಳಿದೆ, ಹೊಡಿತಾನೆ ನಾನು. ನೋಡಿ ತೆಗಿಯೋದು